ಹಣೆ ಬರ ಕೆಟ್ಟು ಇವ್ರಿಗೆ ನನ್ನ ಕುಲಪುತ್ರ ಆ ಹುಡುಗಿನ ಇಷ್ಟಪಡ್ತಾರೋ ವಿಷಯ ಗೊತ್ತಾಗಿ ಅವರಿಬ್ರಿಗೂ ಗಂಟು ಹಾಕ್ಬಿಟ್ರೆ ನಾನು ಮೊದಲು ಹೋಗಿ ಕಾತ್ಯಾಯಿನಿ ಹತ್ರ ಮಾತಾಡಬೇಕು. ಇದಕ್ಕೇನಾದರೂ ಒಂದು ಪರ್ಮನೆಂಟ್ ಪರಿಹಾರ ಹುಡುಕ್ಲೇಬೇಕು. ಕೈ ಬೀಸ್ಕೊಂಡು ಎಲ್ಲಿ ಹೊರಟೆ? ರೂಮ್ಗೆ ಮಲ್ಕೊಳ್ಳೋದಕ್ಕೆ. ಕళ్ళు ತುಂಬ ಕತ್ತರಿಸೋದು, ಕಣ್ಣು ತುಂಬ ನಿದ್ದೆ ಮಾಡೋದು. ಪರದೇಶಿ ಆದರೂ ಪುಣ್ಯವಂತೆ ನೀನು. ಏನು ಮುಖ ನೋಡ್ತಾ ಇದೆಯಾ? ಅಡುಗೆ ಮನೇಲಿ ಪಾತ್ರೆ ಬಿದ್ದಿದೆ, ನಿಮ್ಮಪ್ಪ ಬರ್ತಾನ ತೊಳೆಯೋಕ್ಕೆ. ಅತ್ತೆ, ಯಾವಳೆ ನಿನ್ನ ಅತ್ತೆ? ನೀನೇನು ನನ್ನ ಅಣ್ಣನ ಸ್ವಂತ ಮಗಳ? ಹೋಗೋ ಪಾತ್ರೆ ತೊಳೆದು ಹಾಕೋ. ಲಕ್ಷ್ಮಿ, ಯಾಕೆ ಇವಳಿಗೆ ಹೀಗೆ ಬೈತಿದ್ಯಾ? ತೊಳೆದಿಕ್ಕೆ ಪಾತ್ರೆ ಎಲ್ಲಿದೆ? ಸ್ವಲ್ಪ ಹೊತ್ತಿಗೆ ಮುಂಚೆ ಹಿರಣ್ಮೈನ ಎಲ್ಲ ಪಾತ್ರೆ ತೊಳೆದು ಆಮೇಲೆ ಊಟ ಮಾಡಿದ್ಲಾನೆ. ಅಡುಗೆ ಮನೇಲಿ ಇನ್ನೂ ಪಾತ್ರೆ ಬಿದ್ದಿದೆ. ಬೆಳಗ್ಗೆ ತೊಳೆದ್ರಾಯ್ತು ಬಿಡೆ. ನೀವು ಹೀಗೆ ಸದರ ಕೊಟ್ಟೆ. ಇರಲಿ ಬಿಡಿ ಅಮ್ಮ, ಈಗಲೇ ತೊಳೆದು ಬಿಡ್ತೀನಿ. ಲಕ್ಷ್ಮಿ, ಪಾಪ ಯಾಕೆ ಆ ಹುಡುಗಿಯಿಂದ ಆಗ್ಬಿದ್ದಿದೆಯಾ? ಈಗ ಹೇಳೋಕ್ಕಾಗಲ್ಲ, ಕೆಲಸ ಇದೆ. ನೋಡು, ಈ ಮನೇಲಿ ನೀನು ಅಂದ್ಕೊಳ್ಳೋದಾಗ್ಲಿ ಶಿವು ಅಂದ್ಕೊಳ್ಳೋದಾಗ್ಲಿ ಯಾವುದು ನಡೆಯಲ್ಲ. ನಾನು ಆಗಲೇ ಅಣ್ಣನ ಹತ್ರ ಕಾತ್ಯಾಯಿನಿ ಶಿವು ಮದುವೆ ಬಗ್ಗೆ ಮಾತಾಡಿದ್ದೀನಿ. ಅದಕ್ಕೆ ಅಣ್ಣನೂ ಒಪ್ಕೊಂಡಿದ್ದಾನೆ. ಬ್ರಹ್ಮೋತ್ಸವ ಮುಗಿತಾ ಇದ್ದಾಗೆ ಈ ಮನೆಯಲ್ಲಿ ಮದುವೆ ಶುಭ ಕಾರ್ಯ. ಅವತ್ತು ನೀನಂತ ಅನಿಷ್ಟ ಮನೇಲಿರೋದು ನನಗೂ ಇಷ್ಟ ಇಲ್ಲ, ನನ್ನ ಸೊಸೆ ಕಾತ್ಯಾಯಿನಿಗೂ ಇಷ್ಟ ಇಲ್ಲ. ಸ್ವಲ್ಪನಾದರೂ ಸ್ವಾಭಿಮಾನ ಇರೋ ಹೆಣ್ಣಾದರೆ ಮನೆ ಬಿಟ್ಟು ಹೋಗ್ತಾ ಇರೋ. ನೀವು ಹೇಳ್ತಾ ಇರೋದಕ್ಕೂ ನಾನು ಮನೆ ಬಿಟ್ಟು ಹೋಗೋದಕ್ಕೂ ಏನು ಸಂಬಂಧ? ಹೋಗೋಳ್ಗೆ ಎಲ್ಲ ತಿಳ್ಕೊಂಡು ಹೋಗೋ ಆಟನ? ಅನಾಥಿಯಾಗಿ ಹೇಗೆ ಈ ಮನೆಗೆ ಬಂದು ಸೇರ್ಕೊಂಡ್ಯೋ ಹಾಗೆ ಹೊಟ್ಟೋಗು. ಜಾತ್ರೆ ಮುಗಿಯೋವರೆಗೂ ಇದ್ದು ಹೋಗ್ತೀನಿ. ಕಚೇರಿ ನಡೆಸಬೇಕು ಅಂತ ಅಪ್ಪಾಜಿ ಜವಾಬ್ದಾರಿ ವಹಿಸಿದ್ದಾರೆ. ಶಿವು ಜೊತೆ ಕೂತು ನೀನು ಕಚೇರಿ ನಡೆಸೋದು ನಮ್ಗೆ ಯಾರಿಗೂ ಇಷ್ಟ ಇಲ್ಲ. ಆ ಕಾರಣಕ್ಕೆ ಮನೆ ಬಿಟ್ಟು ಹೋಗು ಅಂತಿರೋದು. ನಾನು ಮನೆ ಬಿಟ್ಟು ಹೋದ್ರೆ ಊರವ್ರ ಮುಂದೆ ಎಲ್ಲ ಅಪ್ಪಾಜಿ ತಲೆ ತೆಗೆಸ್ಬೇಕಾಗತ್ತೆ. ಬೀದಿಲಿ ಬಿದ್ದೋಳನ್ನ ಕರ್ಕೊಂಬಂದು ಸಾಕಿದ್ರು, ಬಿತ್ತಿ ಕೊಟ್ರು, ಊರ್ ಜನ ಮುಂದೆ ಮನ್ನಣೆ ಸಿಗೋ ಹಾಗೆ ಮಾಡಿದ್ರು. ಅಪ್ಪ ನನ್ನ ಮೇಲೆ ತುಂಬ ನಂಬಿಕೆ ಇಟ್ಕೊಂಡಿದ್ದಾರೆ. ಅದನ್ನು ಸುಳ್ಳು ಮಾಡಿ ಹೋದ್ರೆ ಅವ್ರು ತಡ್ಕೊಳ್ಳಲ್ಲ. ನಮ್ಮಪ್ಪನ ಚಿಂತೆ ಮಾಡೋಕ್ಕೆ ನಾನಿದ್ದೀನಿ, ನೀನು ತೊಲಗು ಅಷ್ಟೇ.